ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ ಚೈತ್ರ ಕೆಆರ್. ನಮಸ್ಕಾರ ಮೇಡಮ್. ನಮಸ್ಕಾರಮ್ಮ. ಅನುಪಲ್ಲವಿಯ 1ನೇ ಆವರ್ತದ ಸಾಹಿತ್ಯ ಭಾಗವನ್ನು ಸ್ವರದೊಡನೆ ನಾವು ಪರಿಚಯಿಸ್ಕೊಂಡಿದ್ವಿ ಅಲ್ವಾ? ಈಗ ಇನ್ನೊಂದು ಆವರ್ತ ಇದೆ, 2 ಆವರ್ತ. ಅದರ ಭಾಗವನ್ನು ಹೇಳ್ತೀನಿ, ಆಮೇಲೆ ಒಟ್ಟಾಗಿ ಅದನ್ನು ಗಮನಿಸ್ಕೊಳ್ಳೋಣ. ಆಗಮಶಾಸ್ತ್ರ ಪುರಾಣ ಪ್ರಸಂಗಂ ಅವಿದ್ಯಾಭಂಗಂ ಅತಿ ಧವಳಾಂಗಂ. ಇದು 2ನೇ ಆವರ್ತ. ಇದರ ಸ್ವರ ಹೇಳ್ತೀನಿ, ಬರ್ಕೋ. ಸಾ ನೀ ಸ ರೇ ನೀ ಸ ಗರಿ ಗರಿ ಸ ಸ. 2ನೇ ಕಾಲ ಸದ ನೀ ಸ. ಇಲ್ಲಿಗೆ ಲಘುವಿನ ಭಾಗ ಮುಗಿಯುತ್ತೆ. ಸದನಿ 2ನೇ ಕಾಲ. ಸದನಿ ಮೊದಲನೇ ಧೃತ ಸಾ ಸ ಪ ಮ ಪ ಧ ನಿ. ಪಾಯಿಂದ ಮಾಗೆ ಜಾರ್ತೀವಿ. ಸಾ ಸ ಪ ಮ ಪ ಧ ನಿ. ಹಾಗೆ ಅವಿದ್ಯಾಭಂಗಂ ಸದಾ ಪ ಮ ಗ ರಿ ಸ ನಿ. 2ನೇ ಧೃತ ಅತಿ ಧವಳಾಂಗಂ. ಅದೇ ನೆನೆ ಅದನ್ನ ಪ್ರಸ್ತಾಪ ಮಾಡಿದ್ದೆ. ವಾಹನದ ತನಕ ಬಂದಿದ್ವಿ. ಆಗಮಶಾಸ್ತ್ರ ಪುರಾಣ ಪ್ರಸಂಗಂ. ತನ್ನ ದೇವಿ ನಾಗವಲ್ಲಿ ಜೊತೆ ಆಗಮಶಾಸ್ತ್ರ ಪುರಾಣಗಳ ಪ್ರಸಂಗಗಳನ್ನ ಸ್ವಾಮಿ ಹಂಚ್ಕೊಳ್ತಾನೆ ಅನ್ನೋದು ಇದರ ಒಂದು ಪೂರ್ಣ ಅರ್ಥವನ್ನ ಕೊಡುತ್ತೆ. ಅವಿದ್ಯ ಅಂದ್ರೆ ಯಾರು ಜ್ಞಾನವಿಲ್ದಿರ ಇರಲ್ಲ, ಜ್ಞಾನಕ್ಕೆ ಕಾರಣ ಅವನು. ಅವಿದ್ಯೆಯನ್ನ ಭಂಗ ಮಾಡ್ತಾನೆ, ಪರಿಹರಿಸ್ತಾನೆ. ಅತಿ ಧವಳಾಂಗಂ, ಬಹಳ ಸುರದ್ರೂಪಿ, ಶ್ವೇತವರ್ಣ ಶಿವ ಅಂತ ಇದರಲ್ಲಿ ಸ್ಪಷ್ಟವಾಗಿ ತೋರಿಸ್ತಾರೆ. ಜ್ಞಾನ ಸ್ವರೂಪ ಅತಿ ಧವಳಾಂಗ ಅಂದಾಗ ಅವರು ಶಿವನನ್ನ ಬಿಳಿಯ ವರ್ಣಕ್ಕೆ, ಜ್ಞಾನಕ್ಕೆ ಅದು ಗುರುತು. ದಕ್ಷಿಣಾಮೂರ್ತಿ ಕೂಡ ಗುರುಸ್ವರೂಪಿಯಾದ ದಕ್ಷಿಣಾಮೂರ್ತಿಯಿಂದ ತಿರುಗಿ ಶಿವಂಗೆ ಅದ. ಶಿವನನ್ನ ಇಲ್ಲಿ ದೀಕ್ಷಿತರು ಧವಳಾಂಗಂ ನಮಾಮಿ ಅಂತಾರೆ ಅಂತಲೂ ಸೂಚ್ಯವಾಗಿ ತಿಳ್ಕೋಬಹುದು. ಇವಾಗ 2ನೇ ಆವರ್ತವನ್ನ ತಾಳದ ಜೊತೆ ಹಾಡೋಣ. ಸಾ ನೀ ಸ ರಿ ನೀ ಸ. ಸಾ ನೀ ಸ ರಿ ನೀ ಸ. ಆಗಮಶಾಸ್ತ್ರ ಆಗಮಶಾಸ್ತ್ರ ಸ ಗರಿ ಗರಿ ಸ. ಅಲ್ಲಿ ಬಿಡಿಸ್ಕೋಬೇಕು. ಪುರಾಣ ಸ ಗರಿ ಗರಿ ಸ ಪುರಾಣ. ಸಾ ಸದನಿ ಸ ಪ್ರಸಂಗಂ. ಸ ಸದನಿ ಸ ಪ್ರಸಂಗಂ. ಸ್ವರ ಬಂದ ಹಾಡುವಾಗ ಪೂರ್ತಿ ಹಾಡ್ಬಿಡ್ತೀವಿ. ಅಲ್ಲ, ಬಿಡಿಸ್ತಾ ಇದ್ರೆ ಸಾಹಿತ್ಯ ಹಾಡುವಾಗ ಸ್ವಲ್ಪ ಹಿಡಿಯತ್ತೆ. ಪುರಾಣ ಪ್ರಸಂಗಂ ಆಗತ್ತೆ. ಅದಕ್ಕೆ ಅಲ್ಲಿ ನಾವು ಉಸಿರು ತಗೊಂಡಾಗ ನಾವು ಆರಾಮಕ್ಕೆ ಕೊನೆ ತನಕ ಉಸಿರನ್ನ ಹಿಡ್ಕೋಬಹುದು. ಆಗಮಶಾಸ್ತ್ರ ಪುರಾಣ ಪ್ರಸಂಗಂ. ಆಗಮಶಾಸ್ತ್ರ ಶಾಸ್ತ್ರ ಶ್ರೀನೀಸ ಆಗ್ತಿದೆ. ಶ್ರೀನೀಸ ಅಲ್ಲೊಂಚೂರು ಗಮಕ ಕೊಟ್ಟಾಡ. ಆಗಮಶಾಸ್ತ್ರ ಪುರಾಣ ಪ್ರಸಂಗಂ. ಸಾ ಸ ಪ ಮ ಪ ಧ ನಿ. ಸಾ ಸ ಪ ಮ ಪ ಧ ನಿ. ಸಾ ಸ ಪ ಮ ಪ ಧ ನಿ. ಅವಿದ್ಯಾಭಂಗಂ ಅವಿದ್ಯಾಭಂಗಂ. ಸದಾ ಪ ಮ ಗ ರಿ ಸ ನಿ. ಸದಾ ಪ ಮ ಗ ರಿ ಸ ನಿ. ಅದೇ ಧವಳಾಂಗಂ. ಅದೇ ಧವಳಾಂಗಂ. ಇಲ್ಲಿ ಸದಪಮನ ವಿಶೇಷವಾಗಿ ಹೇಳ್ಬೇಕು. ಯಾಕೆಂದ್ರೆ ಇದು ಮೇಳಕರ್ತರಾಗ ಸನಿದಪ ಇದ್ರೂ ಕೂಡ ಸದಪಮ ವಿಶೇಷವಾಗಿ ರಂಜನೀಯವಾಗಿ ಅನೇಕ ರಚನೆಗಳಲ್ಲಿ ಬಂದಿದೆ. ವಾಗ್ಗೇಯಕಾರರು, ಕಲಾವಿದರು ಬಳಸುವುದು ಉಂಟು. ಆ ಪ್ರಯೋಗಕ್ಕೆ ಇದೊಂದು ನಿದರ್ಶನ. ಇದು
ರಾಗಕೋಶದಲ್ಲೂ ಉಲ್ಲೇಖಿಸಿದ್ದಾರೆ. ಶಂಕರಾಭರಣಕ್ಕೆ ಸದಗಮನ ವಿಶೇಷವಾಗಿ ಬಳಸ್ತಾರೆ ಅನ್ನೋ ಅಂಶವನ್ನು. ಆದೇ ಧವಳಾಂಗಂ, ಒಮ್ಮೆ ಅನುಪಲ್ಲವಿಯನ್ನು ಪೂರ್ತಿ ಹಾಡ್ತೀಯಾ? ನಾಗವಲ್ಲಿ ಪ್ರಸಂಗಂ, ನಗಜಾರ್ಧಾಂಗಂ ನಂದಿತುರಂಗಂ ಆಗಮಶಾಸ್ತ್ರ ಪುರಾಣ ಪ್ರಸಂಗಂ ಆಗಮಶಾಸ್ತ್ರ ಪುರಾಣ ಪ್ರಸಂಗಂ ಅವಿದ್ಯಾಭಂಗಂ ಅದೇಧವಳಾಂಗಂ ಅದೇಧವಳಾಂಗಂ ನಾಗಲಿಂಗಂ ಭಜೇಹಂ ಅಂತ ಪಲ್ಲವಿಗೆ ಬರೋದು. ಇನ್ನೊಂದು ನಿನಗೆ ಸಮಾಚಾರ ಇಲ್ಲಿ ಅಂದರೆ, ಈ ರಚನೆಗೆ ಸಂಪ್ರದಾಯ ಪ್ರದರ್ಶಿನಿಯಲ್ಲಿ ಚಿಟ್ಟೆ ಸ್ವರ ಇಲ್ಲ. ಆದರೆ ಕೆಲವು ಪಾಠಾಂತರಗಳಲ್ಲಿ ಒಂದು ಚಿಟ್ಟೆ ಸ್ವರವನ್ನು ಹಾಡುವುದುಂಟು. ನಿನ್ನ ಒಂದು ಖುಷಿಗೋಸ್ಕರ ಹೇಳ್ತೀನಿ, ಬರ್ಕೊಂಡಿರು. ಆದರೆ ಅದು ಯಾರು ರಚಿಸಿದ್ದು ಅದಕ್ಕೆ ದಾಖಲಾತಿ ಇಲ್ಲ. ಯಾರೋ ಪೋಷಕವಾಗಿ ರಚಿಸಿದರೆ, ಚೆನ್ನಾಗಿದೆ, ಇದನ್ನು ಹೇಳಲೇಬೇಕು ಅನ್ನೋ ನಿರ್ವಾಹ ಇಲ್ಲ. ಆದರೆ ತಿಳ್ಕೊಂಡಿದ್ರಲ್ಲಿ ತಪ್ಪಿಲ್ಲ. ಚಿಟ್ಟೆ ಸ್ವರ ಹೇಳ್ತೀನಿ, ಅದೇ ದೀಕ್ಷಿತರ ಪುಸ್ತಕದಲ್ಲಿ ಇಲ್ಲದೆ ಅಂದರೆ ದೀಕ್ಷಿತರದ್ದು ಅಲ್ಲ ಅಂತ ನನ್ನ ಅಭಿಪ್ರಾಯ. ಸಾಗಪ್ಪ ಮ ಮೂರು ಅಕ್ಷರಗಳು. ಪಾಮ ಧಾಪ ಮ ಪಮ ಗಮರಿ ಗಾ ಮಧ ಪಮಗ ಪಾಮಗರಿ ಮಗರಿ ಸ ಪಮಗರಿ ಮಗರಿ ಸ ನೀ ಸರಿ ಗಮ ಪ ನೀ ಸರಿ ಗಮ ಪ ಧನಿ ಸರಿ ಗರಿ ಸ ನೀ ಪ ಧನಿ ಧನಿ ಸರಿ ಗರಿ ಸ ನೀ ಪ ಧನಿ ಸಾದ ಪಮ ಪಾಮ ಗರಿ ಸಾನೆ ಸಾದ ಪಮ ಪಾಮ ಗರಿ ಸನಿ ಅಂತ ಎರಡು ಆವರ್ತಗಳ ಒಂದು ಚಿಟ್ಟೆ ಸ್ವರ ಕಂಡು ಬರುತ್ತೆ. ಬೇಕಾದ್ರೆ ಒಂದ್ಸಲ ತಾಳದಲ್ಲಿ ಹಾಡ್ಕೊ. ಸಾ ಪ ಪಾಮ ರ ಪಮ ಪಾಮ ಗಮರಿ ಗಾ ಸ ಪ ಪಾಮ ದ ಪಮ ಪಾಮ ಗಮರಿ ಗ ಮದ ಪಮಗ ಪಾಮಗರಿ ಮಗರಿ ಸ ನೀ ಸರಿ ಗಮ ಪ ಧನಿ ಸರಿ ಗರಿ ಸ ನೀ ಪ ಧನಿ ಸಾ ದ ಪಮ ಪಾಮಗರಿ ಸ ನೀ ನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೇಹಂ. ಇಲ್ಲಿಗೆ ಪಲ್ಲವಿಯ ಹಾಗೂ ಅನುಪಲ್ಲವಿಯ ಭಾಗ ಮುಗಿದಿದೆ. ನೀನು ಚರಣವನ್ನ ಈ ತರಗತಿಯಲ್ಲಿ ಹೇಳಿಸ್ಕೊತೀಯ ಅಥವಾ ಒಂದ್ಸಲ ಪಲ್ಲವಿ ಅನುಪಲ್ಲವಿ ಹಾಡ್ತೀಯ? ಹಾಡು ಹಾಡ್ತೀಯಮ್ಮ, ಹಾಡು. ನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೇ
ಅನುಪಲ್ಲಿ. ನಾಗವಲ್ಲಿ ಬಸಂಗಂ. ಇನ್ನೊಂದ್ಸಲ. ನಾಗವಲ್ಲಿ ಪ್ರಸಂಗಂ. ನಗಜ ನಗಜ ಗಮ ಪ ಮಾ ಎಳ್ಕೊಬಿಡ. ಗಮ ಪ ಪಂಚಮ ಹತ್ರನೇ ಇಟ್ಕೊ, ಮಧ್ಯಮನ ಹಾಡೋದು. ಗಮ ಕೆಳಗಡೆ ಹೊಟ್ಟರೆ ಪಾ ಹಿಡ್ಕೊಳ್ಳೋದು ಕಷ್ಟ. ಗಮ ಪ ನಗಜಾರ್ಧಾಂಗಂ ನಂದಿತುರಂಗಂ. ನಾಗವಲ್ಲಿ ಪ್ರಸಂಗಂ. ನಗಜಾರ್ಧಾಂಗಂ ನಂದಿತುರಂಗಂ. ಆಗಮಶಾಸ್ತ್ರ ಪುರಾಣ ಪ್ರಸಂಗಂ. ಅವಿದ್ಯಾಭಂಗಂ ಅತಿಧವಳಾಂಗಂ. ಆಗಮಶಾಸ್ತ್ರ ಪುರಾಣ ಪ್ರಸಂಗಂ. ಅವಿದ್ಯಾಭಂಗಂ ಅತಿಧವ. ಅದೆಲ್ಲ ಕಲ್ಪನೆಗೆ ಬಿಟ್ಟಿದ್ದು. ನೀವು ಹಾಡ್ತಾ 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 ನೀವು ಅದನ್ನೆಲ್ಲ ಹಾಡ್ಕೋಬಹುದು. ಇನ್ನೊಂದ್ಸಲ ಹಾಡು. ಆಗಮಶಾಸ್ತ್ರ ಪುರಾಣ ಪ್ರಸಂಗಂ. ಅವಿದ್ಯಾಭಂಗಂ ಅತಿಧವಳಾಂಗಂ. ನಾಗಲಿಂಗಂ ಭಜೇಹಂ. ಅರ್ಥ ಆಯ್ತಾ? ಚರಣದ ಸಾಹಿತ್ಯ ಭಾಗ ಹೇಳ್ತೀನಿ, ಅದನ್ನ ಒಂದ್ಸಲ ಬರ್ಕೊಂಬಿಡು. ಸರಿ. ಸ್ಥೂಲ ಸೂಕ್ಷ್ಮ ಕಾರಣಾತ್ಮ ಲಿಂಗಂ. ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ. ಕಾರಣಾತ್ಮಲಿಂಗಂ. ಆತ್ಮಲಿಂಗಂ ಕಾರಣಾತ್ಮಲಿಂಗಂ. ಸುಖಪ್ರದಾಯಕ ಸುಂದರ ಲಿಂಗಂ. ಇಲ್ಲಿ ಸ್ಥೂಲ ಸೂಕ್ಷ್ಮ ಇದನ್ನ ದೇಹಕ್ಕೂ ಅನ್ವಯಿಸ್ಕೋಬಹುದು, ಈ ಪ್ರಪಂಚಕ್ಕೂ ಸ್ಥೂಲ ಸೂಕ್ಷ್ಮವನ್ನ ಅನ್ವಯಿಸ್ಕೊಳ್ಬಹುದು. ಹಾಗೆ ಎಲ್ಲದಕ್ಕೂ ಕಾರಣ ಆಗಿರೋ ಆತ್ಮಲಿಂಗ ಶಿವ ಈಶ್ವರ. ಅವನು ಸುಖಪ್ರದಾಯಕ, ಸುಖವನ್ನ ಕೊಡುವಂತಹವನು. ಸುಂದರ ಲಿಂಗಂ ಮೂಲಭೂತಂ ಅಪ್ರಾಕೃತ ಲಿಂಗಂ. ಎಷ್ಟು ಹಳೆಯದು ಅಂತ ನಮಗೆ ಗೊತ್ತೇ ಇಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಇದೆಲ್ಲ ಶರೀರಕ್ಕೆ ಹೇಗಾಗತ್ತೆ ಅಂದ್ರೆ ಹಾಗೆ ಆಧಾರನೂ ಶಕ್ತಿ ಎಲ್ಲ ಆತ್ಮಲಿಂಗನ ಭಜಿಸ್ತೀನಿ ಅಂತ. ಇದು ಪಂಚಭೂತಗಳಿಂದ ಆಗಿರೋದಲ್ವಾ ಪ್ರಪಂಚ, ಅದರಿಂದ ಸ್ಥೂಲ ಸೂಕ್ಷ್ಮ ಕಾರಣ ಆಗುತ್ತೆ. ಆದಿಪುರುಷ ಅನಾದಿ ಅಪ್ರಾಕೃತ ಲಿಂಗನನ್ನ ಈಶ್ವರನನ್ನ ನಾನು ಭಜಿಸ್ತೀನಿ ಅನ್ನೋದು. ಮೂಲಭೂತ ಪ್ರಾಕೃತ ಲಿಂಗಂ ಆದ್ಮೇಲೆ ಮುನಿ ಗಣಾಷ್ಟ, ಮುನಿಗಳಿಂದ ನಾಗಾದಿ ದೇವತೆಗಳಿಂದ ನಾಗಾರ್ಚಿತ ಲಿಂಗಂ, ನಾಗಾದಿಗಳಿಂದ ಅರ್ಚಿತನಾದವನು ಈಶ್ವರ ಅನ್ನೋ ಭಾವ ಈ ಸಾಹಿತ್ಯ ಭಾಗ. ಇದರದ್ದು ಸ್ವರ ಬರ್ಕೊಂಬಿಡು. ಗಮ ದಪ ಪ ಮ ಗ. ಗಮ ದಪ ಪ ಮ ಗ. ದಪ ಪ ಮ ಗ ಎರಡನೇ ಕಾಲದಲ್ಲಿ. ಹೌದಮ್ಮ, ಹೌದು. ಗಮ ದಪ ಪ ಮ ಗ. ರೀ ಪ ಮ ಗ ಗ ರೇ ಸ. ಈ ಒಂದನೇ ಕಾಲದಲ್ಲಿ ಪ ಮ ಗ ಗ ರೇ ಸ ಗೆರೆ ಹಾಕೊಳ್ಳಿ. ಗಮ ದಪ ಪ ಮ ಗ ರೀ ಪ ಮ ಗ ಗ ರೇ ಸ ಸ ಧ ನಿ ಸ ಸ ಧ ನಿ ಸ ಸಾ. ಈ ಮೊದಲನೇ ಭಾಗವನ್ನ ಸ್ಥೂಲ ಗಮ ಪ ಕೂಡ ಮಾಡ್ಕೊಂಡ್ರೆ ಹಾಡುವಾಗ ಬಹಳ ಸೌಕರ್ಯವಾಗಿರುತ್ತೆ. ಸೂಕ್ಷ್ಮ ಪ ಮ ಗ ಗಮ ದಪ ಇದೆಯಲ್ಲ ಗಮ ಪ ಪ ಮ ಗ ಮಾಡ್ಕೊಂಡಾಗ ಹಾಡೋಕೆ ತುಂಬಾ ಸೌಕರ್ಯವಾಗಿರುತ್ತೆ. ಸ್ಥೂಲ ಸೂಕ್ಷ್ಮ ರೀ ಪ ಮ ಗ ಗ ರೇ ಸ ಕರಣಾತ್ಮ ಲಿಂಗಂ. ಸಾಸ ಅನ್ನೋದನ್ನ ಆ ಧೃತದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡುವ. ಆಯ್ತು ಮೇಡಮ್, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ.
ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪದ್ಮಾ ಗುರುದತ್. ಭಾಗವಹಿಸಿದ ವಿದ್ಯಾರ್ಥಿನಿ ಚೈತ್ರ ಕೆಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕೇಳುವಿರಿ. ರಾಗ್ ಅಹಿರ್ ಭೈರವ್. ಲಿಸನ್ ಟು ಹಿಂದೂಸ್ತಾನಿ ಕ್ಲಾರಿಯೋನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ರಾಗ್ ಅಹಿರ್ ಭೈರವ್. Andone con le danze